ಇವತ್ತಿಗೆ 50% ತಲೆನೋವು ಕಡಿಮೆ ಆಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಅಡುಗೆ ಮನೆಗೆ ಬಂದೆ. ಇನ್ನು ಬಂದಮೇಲೆ ಫಸ್ಟು ABC ಜ್ಯೂಸ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಕುಡ್ಕೊಂಡು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಅನ್ನ ಎಲ್ಲ ಕೂಗಿಟ್ಟು ಆಮೇಲೆ ಹುಳಿನ ಒಗ್ಗರಣೆಗೆ ಹಾಕ್ಕೊಂಡು ಇನ್ನು ತಿಂಡಿ ಎಲ್ಲ ಮುಗಿಸಾದ್ಮೇಲೆ ವಾರಕ್ಕೆ ರೆಡಿ ಮಾಡಬೇಕಿತ್ತು ಅಂತ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡೆ. ಇನ್ನು ಇವತ್ತು ಕೂಡ ಎಕ್ಸಾಮ್ ಇದ್ದಿದ್ದರಿಂದ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ರೌಂಡ್ ರಿವಿಷನ್ಗೆ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅವರು ಕೆಲಸಕ್ಕೆ ಅಂತ ರೆಡಿ ಆಗಿಬಿಟ್ಟು ಆಮೇಲೆ ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ ನನಗೆ ಬಾಯ್ ಹೇಳಿಬಿಟ್ಟು ಅವ್ರ ಕೆಲಸಕ್ಕೆ ಅಂತ ಹೊರಟರು. ಇನ್ನು ಅವ್ರು ಹೋದ್ಮೇಲೆ ನಾನು ರಿವಿಷನ್ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಅದ್ರ ಜೊತೆಗೆ ಈ ನಿದ್ದೆಗೆ ಟೈಮಿಂಗ್ಸ್ ಇಲ್ದಲೆ ಯಾಕೋ ಸಖತ್ ನಿದ್ದೆ ಎಳಿತಾ ಇತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೋಗಿ ಒಂದೊಂದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಕುಳ್ಳಿ ಮೇಡಮ್ ಅವರು ಬಂದರು. ಹಾಗೆ ಟೈಮ್ ಆಗಿತ್ತು ಅಂತ ನಮ್ಮ ಮನೆಯವ್ರು ಕೂಡ ಬಂದು ನನ್ನನ್ನು ಅವಳನ್ನು ಕಾಲೇಜ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವ್ರು ಮತ್ತೆ ಕೆಲಸಕ್ಕೆ ಅಂತ ಹೊರಟರು. ಇನ್ನು ಸಂಧಿಗೊಂದಿಲ್ಲಿ ಕೂತಿದ್ದ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿಕೊಂಡು ನಾನು ಅವಳನ್ನು ಸೆಂಟ್ರ್ ಹತ್ರ ಬಂದು ರೂಮ್ ನಂಬರ್ನ ನೋಡಿಕೊಂಡು ಹಂಗೋ ಹಿಂಗೋ ಆಡೋದ್ರೊಳಗಡೆ ಟೈಮ್ ಆಗಿ ಬೆಲ್ ಆಗೇ ಹೋಯ್ತು. ಬೆಲ್ ಆದಮೇಲೆ ನಮ್ಮ ಆಯುಧಗಳನ್ನೆಲ್ಲ ಎತ್ಕೊಂಡು ಎಕ್ಸಾಮ್ ಬರೋಣ ಅಂತ ಹೊರಟ್ವಿ. ಇನ್ನು ಇವತ್ತಿಗೆ ನಮಗೆ 50% ತಲೆನೋವು ಕಡಿಮೆ ಆಯಿತು. ಯಾಕಂದರೆ 3 ಎಕ್ಸಾಮ್ ಮುಗೀತು, ಇನ್ನು 3 ಎಕ್ಸಾಮ್ ಬ್ಯಾಲೆನ್ಸ್ ಇದೆ. ಒಂದು ಕಡೆ 3 ಎಕ್ಸಾಮ್ ಮುಗೀತಲ್ಲ ಅಂತ ಖುಷಿ, ಅದೇ ಇನ್ನೊಂದು ಕಡೆ ಇನ್ನೂ 3 ಇದೆಯಲ್ಲ ಅಂತ ಬೇಜಾರು. ಇನ್ನು ನಮ್ದು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವ್ರು ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡು ನಮ್ಮ ಕುಳ್ಳಿನ ಹಾಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಹಾಗೆ ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.